ನಮ್ದು ಸಮರ, ನಮ್ದು ಯುದ್ಧ, ನಮ್ದು ಜಿಹಾದ್ ಯತ್ನಾಳ್ ಬಸನಗೌಡ ಉರ್ಫ್ ಧರ್ಮ ಕಡ್ಲಿ ಜೊತೆಗೆ ಇದೆ. ನೇರ ಅವನ ಜೊತೆಗೆ ಇವನು ನಿಜವಾದ ಹಿಂದೂ, ಸನಾತನ ಹಿಂದೂ ಇದ್ದಿದ್ದೆ ಅಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದಬೇಕಾಗಿದೆ, ಇನ್ನೊಮ್ಮೆ ಮಹಾಭಾರತ ಓದಬೇಕು. ಹಾಗಾಗಿ ಈ ಯುಗದ ರಾವಣ ಹರಾಮ್ ಖೋರ್ ಸುಳಿ ಮಗ ಅಂದ್ರೆ ಯತ್ನಾಳ್ ಬಸನಗೌಡ. ಯಾಕಂತಂದ್ರೆ ಅವಾಗ ಮಾತಾ ಸೀತಾನ್ನು ಅಪಹರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ. ಇವಾಗ ಮುಸ್ಲಿಂ ಯುವತಿಯರನ್ನು ಅಪಹರಿಸಿ ಮದುವೆ ಆಗಲಿಕ್ಕೆ, ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ, ಈ ಹರಾಮ್ ಖೋರ್ ಸುಳಿ ಮಗ ಬಸನಗೌಡ ಪಾಟೀಲ್ ಯತ್ನಾಳ್. ಸುಳಿ ಮಗನೇ, ನೀನು ಮುಸಲ್ಮಾನ ಯುವತಿಯನ್ನು 5 ಲಕ್ಷ ರೂಪಾಯಿ ಮದುವೆ ಆಗಲಿಕ್ಕೆ ಹಿಂದೂ ಯುವಕರನ್ನು ಆಫರ್ನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನೇರ ನಿನಗೆ ಆಫರ್ ಕೊಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮದ ಮಿತ್ರರಿಗೆ, ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ನೇರ ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆಯುವುದು ಮೂಲ ಉದ್ದೇಶ, ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮ ಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ರಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ. ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂತ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂತೇಳಿ. ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ 140 ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ. ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿಯೊಂದು ಮಾತು ಯಾವುದೇ ಧರ್ಮ, ಜಾತಿ, ಜನಾಂಗ, ಪಾರ್ಟಿ, ಪಕ್ಷ, ಪಂಗಡ ವಿರುದ್ಧ ಇಲ್ಲ. ದಯಮಾಡಿ ಯಾರು ಇದನ್ನು ವಿಷಾಂತರ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಥಿಸಿಕೊಳ್ಳಬಾರದು, ತಪ್ಪ ಅರ್ಥಿಸಿಕೊಳ್ಳಬಾರದು. ಯಾಕೆ ಅಂತಂದ್ರೆ ಇದು ಕೇವಲ ನಮ್ದು ಸಮರ, ನಮ್ದು ಯುದ್ಧ, ನಮ್ದು ಜಿಹಾದ್ ಯತ್ನಾಳ್ ಬಸನಗೌಡ ಉರ್ಫ್ ಧರ್ಮ ಕಡ್ಲಿ ಜೊತೆಗೆ ಇದೆ, ನೇರ ಅವನ ಜೊತೆಗೆ ಇದೆ. ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ಯಾವುದೇ ಮಂತ್ರಿಗಳದ ವಿರುದ್ಧ ಅಲ್ಲ, ಯಾವುದೇ ಪಾಟೀಲರ ವಿರುದ್ಧ ಅಲ್ಲ, ಯಾವುದೇ ದಲಿತರ, ಅಲ್ಪಸಂಖ್ಯಾತ ದಲಿತರ, OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಪರ ಜಾತಿಯ, ಲಿಂಗಾಯತರು, ಪಂಚಮಶಾಲಿಯರು, ಯಾವುದೇ ಅನ್ಯ ಧರ್ಮೀಯರು, ಇಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂತ ಸಾರ್ವಜನಿಕರ ವಿರುದ್ಧ ನಮ್ದು ಸಮರ ಇಲ್ಲ ಅನ್ನುತ್ತಾ ನಾನು ಹೇಳುವುದೇನೆಂದರೆ, ಈ ಹರಾಮ್ ಖೋರ್ ಬಸನಗೌಡ ಧರ್ಮ ಕಡ್ಲಿ ಇವನಿಗೆ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಇವನು ನಿಜವಾದ ಹಿಂದೂ, ಸನಾತನ ಹಿಂದೂ ಇದ್ದಿದ್ದೆ ಅಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದಬೇಕಾಗಿದೆ, ಇನ್ನೊಮ್ಮೆ ಮಹಾಭಾರತ ಓದಬೇಕಾಗಿದೆ. ಯಾಕಂದ್ರೆ ಮರ್ಯಾದ ಪುರುಷೋತ್ತಮ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ ಮಾತಾ ಸೀತಾನ್ನು ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ, ರಾಮಾಯಣ ಸಾಕ್ಷಿ ಇದೆ. ಈ ಹುಸುಳಿ ಮಗನಿಗೆ ಓದ್ಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ತಿಳ್ಕೊಳ್ಳಿಕ್ಕೂ ಆಗುದಿಲ್ಲ. ಮಾತಾ ಸೀತಾನ್ನು ಅಪಹರಿಸಿದ ಹರಾಮ್ ಖೋರ್ ರಾವಣ ಇದ್ದ. ಹಾಗಾಗಿ ಈ ಯುಗದ ರಾವಣ ಹರಾಮ್ ಖೋರ್ ಸುಳಿ ಮಗ ಅಂದ್ರೆ ಯತ್ನಾಳ್ ಬಸನಗೌಡ. ಯಾಕಂತಂದ್ರೆ ಅವಾಗ ಮಾತಾ ಸೀತಾನ್ನು ಅಪಹರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ. ಇವಾಗ ಮುಸ್ಲಿಂ ಯುವತಿಯರನ್ನು ಅಪಹರಿಸಿ ಮದುವೆ ಆಗಲಿಕ್ಕೆ, ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ, ಈ ಹರಾಮ್ ಖೋರ್ ಸುಳಿ ಮಗ ಬಸನಗೌಡ ಪಾಟೀಲ್ ಯತ್ನಾಳ್. ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ
ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸಿಕೊಳ್ಳದೆ, ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ, ಈ ಹುಸುಳಿ ಮಗ ಕೇವಲ ರಾಜಕಾರಣಿಗೋಸ್ಕರ, ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ. ಮತ್ತು ನಾನು ಜೊತೆಗೇನೆ ಈ ಮಾಧ್ಯಮದ ಮಿತ್ರರಿಗೆ, ತಮ್ಮೆಲ್ಲರಿಗೆ ನಾನು ದಯಮಾಡಿ ವಿನಂತಿ ಮಾಡಿಕೊಳ್ತೇನೆ, ನನ್ನ ಗೋಷ್ಠಿ ಮುಗಿಯುವವರೆಗೆ ಯಾರು ನನಗೆ ಇಂಟ್ರಪ್ಟ್ ಡಿಸ್ಟರ್ಬ್ ಮಾಡಬಾರ್ದು. ನಂದ ವಿಷಯ ಕಂಪ್ಲೀಟ್ ಆದ ಬಳಿಕ ತಾವೆಲ್ಲ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದೀನಿ. ನಾನು ಯಾವುದು ನಾ ಧನಾಯನಂ ನಾ ಪಲಾಯನಂ, ನಾನು ಓಡ್ ಹೋಗುವ ವ್ಯಕ್ತಿ ಅಲ್ಲ. ಹಾಗಾಗಿ ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮಕಡ್ಲಿ ಲೋಪರ್ ಸುಳಿ ನನ್ನ ಮಗನಿಗೆ ಹೇಳುವುದೇನಿದೆ ಅಂದ್ರೆ, ಮಹಾಭಾರತದಲ್ಲಿ ಯಾವಾಗ ಕೌರವಾಸ್ ಅಂಡ್ ಪಾಂಡವಾಸ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು, ನಾನು ಅದರದ ಹಿನ್ನೆಲೆ ಹೋಗುವುದಿಲ್ಲ. ಯಾವಾಗ ದ್ರೌಪದಿಯ ಚೀಲಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವರ ರಕ್ಷಣೆಗಾಗಿ ಯಾರು ಬಂದಿದ್ದೋ ಸುಳೆ ಮಗನೇ, ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು? ಭಗವಾನ್ ಶ್ರೀಕೃಷ್ಣ. ಶ್ರೀಕೃಷ್ಣನ ಹೆಸರೇನು? ಮಳ್ ಸುಳೆ ಮಗನೇ, ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್. ರಾಧಾ ಯಾರು? ಶ್ರೀಕೃಷ್ಣನಿಗೆ ರಾಧಾಗೆ ಏನ್ ಸಂಬಂಧ? ನಿನಗೆ ಏನಾದ್ರೂ ಗೊತ್ತಿದ್ಯಾ? ದ್ರೌಪದಿಯ ಚೀಲಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು. ಈ ದೇಶದ ಸಂಸ್ಕೃತಿ, ಈ ದೇಶದ ಸಭ್ಯತೆ, ಈ ದೇಶದ ಇತಿಹಾಸ ಓದಿದ್ರೆ ಸುಳೆ ಮಗನೇ, ನಿನಗ ಹೆಣ್ಣಿನ ಕುಲ್, ಹೆಣ್ಮಕ್ಕಳದ ಗೌರವ ಘನತೆ, ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗೆ ಅರ್ಥ ಆಗ್ತಿತ್ತು. ಅದು ಮುಸಲ್ಮಾನ್ ಹೆಣ್ಮಕ್ಳು ಬೇರೆ, ಹಿಂದೂ ಹೆಣ್ಮಕ್ಳು ಬೇರೆ, ದಲಿತರ ಹೆಣ್ಮಕ್ಳು ಬೇರೆ, ಕ್ರೈಸ್ತ ಹೆಣ್ಮಕ್ಳು ಬೇರೆ, ಬೌದ್ಧ ಹೆಣ್ಮಕ್ಳು ಬೇರೆ, ಸಿಖ್ ಹೆಣ್ಮಕ್ಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರೇನು? ಹುಚ್ಚುಳೆ ಮಗನೇ, ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯದ 19ರ ಅಡಿಯಲ್ಲಿ. ನಿನಗೆ ಮಾತಾಡ್ಲಿಕ್ಕೆ ಬರ್ತದ? ಮಳ್ ಸುಳೆ ಮಗನೇ, ನೀನು ಮುಸಲ್ಮಾನ ಯುವತಿಯನ್ನು 5 ಲಕ್ಷ ರೂಪಾಯಿ ಮದುವೆ ಆಗ್ಲಿಕ್ಕೆ ಹಿಂದೂ ಯುವಕರನ್ನು ಆಫರ್ನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನಿನಗೆ ಆಫರ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಿನ್ ಪೌರಶತ್ವ, ನಿನ್ನ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಕನ್ಫೈನ್ ಆಗಿ ಕೂತಿದೆ, ಪ್ರಶ್ನಾತೀತ ಆಗಿದೆ. ನೀನು ಗಂಡಸ ಅದಿಯೋ ಇಲ್ಲೋ ಅನ್ನೋದಕ್ಕೆ. ಯಾಕೆ ಅಂತಂದ್ರೆ, ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಡಿ ವೈ ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನವರು ಸೆಕ್ಷನ್ 377 IPC ರಿಪೀಲ್ಡ್ ಮಾಡಿದ್ದಾರೆ. ನಿಮ್ಮಂತ ಗಾಂಡು ಸುಳಿ ಮಕ್ಕಳು ಮುಕ್ಳಿ ಹಡ್ಸ್ಕೊತು ತಿರ್ಗಾಡ್ಕೋತೀರಿಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ 377 IPC ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳ ಸಲುವಾಗಿ. ಈಗ ನೀ ಗಾಂಡು ಇದೆಯಾ ಅನ್ನೋದು ಸಾಬೀತ್ ಆಗಿದೆ. ಯಾಕೆ ಆಗಿದೆ ಅಂತಂದ್ರೆ, ನೀನೇ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ, ಸ್ಟೇ ತಂದಿದಿ, ನನ್ನ ಪ್ರೈವೇಟ್ ವಿಡಿಯೋಸ್ಗಳನ್ನು, ಚಿತ್ರಗಳನ್ನು ಪ್ರಸಾರ ಮಾಡಬಾರದು ಅಂತೇಳಿ. ಅದರಂತೆ ಈಗ ನಾನು ಹೇಳಬಾರದು, ಅತಿ ಇನ್ನರ್ ಕನ್ಸೈನ್ಸ್ ದಿಂದ, ಅತಿ ಕಳಕಳಿದಿಂದ, ಅತಿ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ, ಮಗನೇ, ನೀನು ಗಾಂಡು ಇದ್ದಾಗ ಈಗ ನಿನ್ನ ಹೆಂಡತಿಗೆ ಸಂಸಾರಿಕ ಸುಖ ಬೇಕಾಗಿದೆ, ನಿನ್ನ ಹೆಂಡತಿಗೆ ಸಂಸಾರಿಕ ಸುಖ ಅವಶ್ಯಕತೆ ಇದ್ದಾಗ ನಿನಗ ನೇರ ಆಫರ್ ಕೊಡ್ತೀನಿ, ನಿನಗ ಸಾಯುವವರೆಗೆ ನಾವು MLA ಮಾಡಿ ಇಡ್ತೀವಿ. ನೀನು ನಿನ್ನ ಹೆಂಡತಿಗೆ ಯಾವ್ದಾರೆ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ್. ನಾವು ನಿನಗ ಖಾಯಂ ಇಡೀ ಬಿಜಾಪುರ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಇಡೀ ಬಿಜಾಪುರ ಮುಸಲ್ಮಾನರು ಎಂದೂ ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುವುದಿಲ್ಲ. ನೀನು ಸಾಯುವವರೆಗೆ ನೀನು ರಾಜಕೀಯಗೋಸ್ಕರನೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಇದ್ದೀಯ, ಅವೇಳನಕಾರಿಯನ್ನಾಗಿ ಮಾತಾಡ್ತಾ ಇದ್ದಿ. ಹಾಗಾಗಿ ನಿನ್ನ ರಾಜಕೀಯ ಯಶಸ್ವಿಗೊಳಿಸ್ತೀವಿ. ನೀನು ಸಾಯುವವರೆಗೆ ನಿನಗ ಶಾಸಕದ ಸ್ಥಾನದಲ್ಲಿಂದ ಕಿತ್ತು ಒಗೆಯಂಗಿಲ್ಲ. ನಿನ್ನ ವಿರುದ್ಧ ಯಾವ ಮುಸಲ್ಮಾನು ಇಲೆಕ್ಷನ್ಗೆ ನಿಂದಿರುವುದಿಲ್ಲ. ನಿನ್ನ ಹೆಂಡತಿದ ಮದುವೆ ಮುಸಲ್ಮಾನ್ ಹೆಣ್ಮಕ್ಳಿಗಾಗ್ಲಿ ಇತರದೇ
OBC ಜಾತಿಯವ್ರ ಹೆಣ್ಮಕ್ಳಿಗೆ ಮದುವೆ ಮಾಡು, ನೀ ಏನ್ ಡಿಮಾಂಡ್ ಮಾಡ್ತೀಯ ಅದನ್ನ ನಾವು ಫುಲ್ಫಿಲ್ ಮಾಡಕ್ ರೆಡಿ ಇದೀವಿ. ಮಗನೇ, ನಿನಗ ನೇರ್ ಹೇಳ್ಬೇಕಂತಂದ್ರ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯ ತರುವುದು ಅವಶ್ಯಕತೆನೇ ಇಲ್ಲ. ಯಾವಾಗ ಮಾತಾ ಸೀತಾನ್ನು ರಾವಣ ಅಪಹರಿಸಿದ ಅವಾಗ ಪ್ರಶ್ನೆ ಏನಿತ್ತು? ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತೋ ಇಲ್ಲೋ? ಅವಾಗ ಅಗ್ನಿ ಪರೀಕ್ಷೆ ಕೊಡ್ಬೇಕಾಯ್ತು ಮಾತಾ ಸೀತಾಗೆ. ನಿನ್ಗೇನಾದ್ರೂ ಖಬರ್ ಇದೆಯಾ? ಅದ್ ಯಾವ್ದಾರ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ? ನಿನಗಂತೂ ಹೆಣ್ಮಕ್ಳೇ ಹುಟ್ಟಿಲ್ಲ, ನಿನ್ನ ಮುಕ್ಕಳಾಗ ಅಟ್ಟದ ದಮ್ಮಿಲ್ಲ ಮಕ್ಕಳ ಹಡಿಯುವಂತದ್ದು. ಹಾಗಾಗಿ ಈ ವಿಷಯ ಕುರಿತು ಮನುಸ್ಮೃತಿಯಲ್ಲಿ ಏನ್ ಹೇಳ್ತಾ ಇದ್ದಾರಂತಂದ್ರೆ, ಹೆಣ್ಮಕ್ಳಿಗೋಸ್ಕರ ಯತ್ರ ನಾರಾಯಸ್ತೃ ಪೂಜೆಯಂತರೆ ರಮಂತೆ ತತ್ರ ದೇವತಾಂ ಎಂಬ ವ್ಯಾಖ್ಯಾದ ಕನ್ನಡ ಅನುವಾದ ಏನಿದೆ ಅಂದ್ರೆ, ಎಲ್ಲ ಮಹಿಳೆಯರನ್ನು ಗೌರವಿಸಲಾಗುತ್ತದೆ, ಅಲ್ಲಿ ದೈವತತ್ವ ಅರಳುತ್ತದೆ. ಮಗನೇ, ನಿನ್ನ ಮನಸ್ಥಿತಿ, ನಿನ್ನ ಪ್ರವೃತ್ತಿ ಏನಿದೆ ಅಂತಂದ್ರೆ, ನೀನು ಆ ಬ್ರಹ್ಮಾಂಡ ಬಲಾತ್ಕಾರಿ ಪ್ರಜ್ವಲ್ ರೇವಣ್ಣ, ನೀನು ಅವನು ಅದೇ ಒಂದೇ ಕ್ಯಾಟಗಿರಿದವರು. ಹಾಗಾಗಿ ಇದು ನೋಡಿ, ತಮ್ಮ ಮಾಧ್ಯಮದ ಮುಖಾಂತರ ನಾನು ತೋರಿಸ್ತೀನಿ. ಪ್ರಜ್ವಲ್ ರೇವಣ್ಣದ ಜಜ್ಮೆಂಟ್ ನಲ್ಲಿ ಆನರಬಲ್ ಸ್ಪೆಷಲ್ ಕೋರ್ಟ್ ಫಸ್ಟ್ ಹೆಡ್ಲೈನ್ಸ್ ನಲ್ಲೇ ನ್ಯಾಯಾಂಗ ಇಲಾಖೆಯ ನ್ಯಾಯಾಧೀಶರು ಮನುಸ್ಮೃತಿದ ಇದೇ ಶ್ಲೋಕವನ್ನು ಜಜ್ಮೆಂಟ್ ಅದ ಪಾರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ. ಇದರ ಅರ್ಥ, ಯಾವ ಪೇನ್ ಆ ನ್ಯಾಯಾಧೀಶ ಅರ್ಥಿಸ್ಕೊಂಡಿರ್ಬಹುದು, ಒಂದು ಹೆಣ್ಮಕ್ಕಳ ಮೇಲೆ ಆದ ಅನ್ಯಾಯ, ಒಂದು ಹೆಣ್ಮಕ್ಕಳ ಮೇಲೆ ಆದ ದೌರ್ಜನ್ಯಗೆ ಎಷ್ಟು ಪೇನ್ನಿಂದ ಆ ನ್ಯಾಯಾಧೀಶರು ಬರ್ದಿದ್ದಾರೆ ಅಂತಂದ್ರೆ, ಯತ್ರ ನಾರಾಯಸ್ತರು ಪೂಜಾಯಂತೆ ರಾಮನಂತೆ ತತ್ರ ದೇವತರ ಯಥಾರಿತ್ತು ನಾ ಪೂಜಯಂತೆ ಸರ್ವಶ್ರಾಂಪಲೆ ಕ್ರಿಯಾ, which means that wherever women are worshipped, the divinity resides. Divinity resides ಅಂದ್ರೆ ಏನು? ಹರಾಮ್ ಕೋರ್ ಸುಳೆ ನನ್ನ ಮಗನೇ, ಡಿವೈನಿಟಿ ಅಂದ್ರೆ ಏನು? ಅದಕ್ಕೆ ಅರ್ಥ ಇದೆಯೇ? ನೀನು ರಾಕ್ಷಸ ಇದೆಯೇ, ನಾವು ರಾಮ್ ಭಕ್ತರದೀವಿ, ನೀವು ರಾವಣ ಭಕ್ತದಿ. ಇದೇ ಡಿವೈನಿಟಿ. ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ, ಗಂಗಾ ಜಮನಿ ತಹಜೀಬ್ ಏನಿದೆ ಅಂದ್ರೆ, ಹೆಣ್ಮಕ್ಕಳಿಗೆ ನಾವು ಗೌರವ ಕೊಡಬೇಕು. ಹೀಗಾಗಿ ನೀನು 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗಿಯುವ ಪ್ರಯತ್ನ ಮಾಡಿ, ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ 21 ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನಾ? ನಿನ್ನ ಪ್ರವೃತ್ತಿನೇ ಹೆಣ್ಮಕ್ಕಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ. ಮತ್ತೆ ನಿನ್ನ ಕೈಲಿ ಆಗುದು ಏನೂ ಇಲ್ಲ, ಮುಕ್ಕಳ್ಯಾಗಟ್ಟ ದಮನು ಇಲ್ಲ, ನಿಂದ ಗಂಡಸ್ತನೂ ಇಲ್ಲ ನಿನ್ಗ. ಗಾಂಧಿ ಚೌಕ್ನ್ಯಾಗ ಆ ವೇಳೆಯಲ್ಲಿ 21 ಪ್ರಕರಣ ದಾಖಲಾಗಿದ್ದು 353, 354 ಅಟೆಂಪ್ಟ್ ಟು ರೇಪ್. ನೀನೇ ರಾಜಾರೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ಮ್ಯಾಗಿಟ್ಟಾಗ. ಆ ವೇಳೆಯಲ್ಲಿ ಬೆಂಗಳೂರು ಕೋರ್ಟ್ ನಲ್ಲಿ ಯಾಕೆ ಮುಸಲ್ಮಾನರ ಫಿರ್ಯಾದಿದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ತಾಗಿ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಅಕ್ವಿಟಲ್ ಮಾಡ್ಕೊಂಡಿವೋ ಮಗನೇ? ಕಾಂಟೆಸ್ಟ್ ಮಾಡ್ಬೇಕಾಗಿದ್ದು ನಿನ್ ಮುಕ್ಕಳ್ಯಾಗ ಅಟ್ಟೆ ದಮ್ಮಿತ್ತಂತಂದ್ರ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದಿ ಮುಸ್ಲಿಮ್ರ ಜೊತೆಗೆ. ಇಲ್ಲೇ ಮುಸ್ಲಿಂ ಹೆಣ್ಮಕ್ಳದಾಗ ಓಟ್ ಪಡ್ಕೊಂಡು ಮೇರ್ ಮಾಡ್ಕೊಂಡಿದಿ. ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ. ನಂದ ನೇರ ವಿಷಯ ಒಂದಿದೆ, ನಿನ್ನಗ ಏನಾದ್ರೂ ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು, ನಮ್ದು ಏನು ಅಭ್ಯಂತರ ಇಲ್ಲ. ಹೆಣ್ಮಕ್ಕಳ ವಿಷಯಕ್ಕೆ ಬಂದ್ರ, ಹೆಣ್ಮಕ್ಳು ನಿಮ್ಮ ಮನ್ಯಾಗನು ಅಷ್ಟೇ, ನಮ್ಮ ಮನ್ಯಾಗನು ಅಷ್ಟೇ, ದಲಿತರ ಮನ್ಯಾಗನು ಅಷ್ಟೇ, ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ. ಬಿಜಾಪುರ್ನ್ಯಾಗ ಇನ್ನೂ 5-6 ಗೌಡ್ರು ಅದಾರೋ ಹುಸುಳಿ ಮಗನೇ. ಯಾವ ಒಬ್ಬ ಗೌಡ್ನು, ಯಾವ ಒಬ್ಬ ಪಾಟೀಲ್ ಈ ತರ ನಿನ್ನಂತ ಚಿಲ್ರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ. ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ, ಯಾವುದೇ ಪಕ್ಷದವ್ರು ಇರ್ಲಿ, ಯಾವುದೇ ಪಾರ್ಟಿಯವ್ರು ಇರ್ಲಿ. ರಾಜಕೀಯ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ.
ನಿನ್ನಂತ ಗಾಂಡು ಸುಳಿ ಮಗನೇ ಹೆಣ್ಮಕ್ಳದ ಸೀರಿ ಹಿಂದೆ ನಿಂತು ರಾಜಕಾರಣ ಮಾಡೋದು ಪ್ರವೃತ್ತಿ ಗೌಡಿಗೂ ಇಲ್ಲ. ಗೌಡ್ರ ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು. ಗೌಡ್ರ ಅಂದ್ರೆ ಏನಂದ್ರ ಆ ಊರಿನ ಗೌಡ ಅಂತಂದ್ರೆ ಊರಿನ 4 ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ. ತೊಡೆ ತಟ್ಟಿ ಗಂಡಸರು ಕೂಡ ಗುದ್ದಾಟ ಮಾಡುವುದಕ್ಕೆ ಗೌಡ್ರ ಅಂತಾರ. ಹೆಂಗಸರ್ ಸೀರೆ ಕೈ ಹಾಕುವುದು, ಹೆಂಗಸರ ಗುಪ್ತಾಂಗ ಹಿಡಿಯುವುದು ಗೌಡ್ಗಿ ಅಲ್ಲ. ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜುಗೌಡ ಹೇಳಿದು ನಿಜ 100ಕ್ಕೆ 100. ಹುಚ್ಚುಳೆ ಮಗನೇ, ನೀನು ಯತ್ನಾಳ್ ಊರಿನ ಧರ್ಮ ಕಡ್ಲಿ ಅದಿ ಅಂತ ಹೇಳಿ. ಮಗನೇ, ನಿನಗ 4 ಎಕರೆ ಜಮೀನಿತ್ತು ಬರೇ. ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿನ್ನಿಸ್ತಿದ್ದ ಶ್ರೀಶೈಲ ಹೋಗುದು ಜಾತ್ರೆ ಮಂದಿಗೆ? ನಿಮ್ಮದೇ ಮನಿ ನಡೆಸೋದು. ಹಳೆ ಟ್ರಕ್ ತಗೊಂಡ್ ಸುಳಿ ಮಗನೇ ನೀನು ಬಿಜಾಪುರ ಬಂದವನು. ಮಂದಿಗೆ ಪಾಠ ಕಲಿಸ್ತೇನೆ ಮಗನೇ. 2 ನಂಬರ್ ಆಸ್ತಿ ಗಳಿಸಿ ಏನೇನು ಮಾಡಿದಿ ಏನೇನಿಲ್ಲ. ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವ್ ವಿಚಾರ ಮಾಡ್ಕೊ ಮೊದಲ್. ಯಾಕೆ ಹೊರಗಾಕಿ? ನಿನ್ ಚೇಲೆ ಐತಲ್ಲ ಒಬ್ಬ ಪುಂಗಿರಾಜ. ಪುಂಗಿರಾಜಾಗ ಯಾಕೆ ಬಿಟ್ಟಿ? ಈಗ ಒಳಗಿಂದ ಕಿಚನ್ ರೂಮ್ದ ಬೆಡ್ರೂಮ್ ಹಾಲ್ದ ಮೆಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಡಿಸಿ ಇಲ್ಲ. ಅದನ್ನ ಸಾರ್ವಜನಿಕ ಮಾಡಲ್ಲ. ನಿನ್ನ ಮುಕ್ಕಳ್ಯಾಗ ಅಟ್ಟೆ ದಮ್ ಇತ್ತಂದ್ರೆ ನಿನ್ ಜೊತೆಗಿದ್ದು ಪುಂಗಿ ರಾಜ ಎಲ್ಲದನೀಗ? ಹೊತ್ತೊಂಡ್ರೆ ಪುಂಗಿ ಬಾರಿಸ್ತಿದ್ದಲ್ಲ. ಎಲ್ಯಾ ಕಲ್ಯ ಟಲ್ಯ ಪಲ್ಯ ಎಲ್ಲದ್ರ ಎಲ್ಲಾರ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು? ಇವೆಲ್ಲ ನಾವು ಹೇಳ್ಬೇಕಾ? ಮಾಧ್ಯಮದ ಮುಖಾಂತರ ಹೇಳ್ಬೇಕಾ? ನಮಗೇ ನೋವು ಆಗ್ತಾ ಇದೆ. ಆ ಪಾಪ ನಿನ್ನ ಮನ್ಯಾಗ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ. ಆದ್ರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ. ಇಂಥ ನೀ ಸುಳಿ ಮಗನಿಗೆ ಮದ್ವೆ ಆದಿಯವ್ವ ನೀನು. ನಾವು ನಿನ್ನ ತಮ್ಮಾರೇ ತಿಳ್ಕೊ, ಅಣ್ಣಾರೇ ತಿಳ್ಕೊ. ನಾನು ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ದು ಉದ್ದೇಶ ಇದೆ. ಆದ್ರೆ ಅನಿವಾರ್ಯ ಇದೆ ನಮ್ಮ ಹೆಣ್ಮಕ್ಳದ ರಕ್ಷಣೆಗಾಗಿ. ಇತ್ತೀಚೆಗೆ ಇನ್ನ 2 ದಿವಸ ಆಗಿಲ್ಲ, ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರದಲ್ಲಿ ರಾಖಿ ಅಂತ, ರಕ್ಷಾ ಬಂಧನ್ ಅಂತ ಪವಿತ್ರ ಹಬ್ಬ ನಾವು ಆಚರಿಸಿದೀವಿ. ಅಲ್ಲೇ ಎಲ್ಲ ನಮ್ಮ ನಮ್ಮ ಎಲ್ಲ ಸಹೋದರಿಯರು, ಹಿಂದೂ ಸಹೋದರಿಯರು ಆಗಲಿ ಮುಸ್ಲಿಂ ಸಹೋದರಿಯರು ಆಗಲಿ, ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಹಾರೈಕೆ ಬಯಸ್ಕೊಂಡಿದ್ದಾರೆ. ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ, ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ. ನಿಮ್ಗ ಯಾವುದೇ ಕಷ್ಟ ಕಾಲದೊಳಗ ನಾವು ನಿಮ್ಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗ ಎಲ್ಲಾ ತರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ದೇವರಿಗೆ ಬೇಡ್ಕೊಂಡು ಅವ್ರಿಗೆ ನಾವು ಭರವಸೆ ಕೊಟ್ಟಿವಿ. ಸುಳೆ ಮಗನೇ, ನಿನಗ ಯಾರೋ ರಾಖಿ ಕಟ್ಟಿಲ್ ಕಾಣ್ತದೆ. ಆ ಹೆಣ್ಮಕ್ಳಿಗೆ ನಾವು ಏನು ಉತ್ತರ ಕೊಡ್ಬೇಕು? ದನ ಕಾಯೋ ಸುಳಿ ಮಗನೇ, ನಿನಗೆ ಒಂದೇ ಮಾತು ಹೇಳ್ತೀನಿ. ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು 5 ಲಕ್ಷ ರೂಪಾಯಿ ಕೊಡ್ತೀನಿ, ಮದುವೆ ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ. ನಿನಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಕೆಲವು ಬಕೀಟ್ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದ್ರೂ ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು. ಪ್ರತಿ ಒಂದು ಮುಸಲ್ಮಾನ ಯುವಕರು, ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದೀತಾ ಇದೆ. ಇವೆಲ್ಲ ಹರಾಮ್ಕೋರ್ ಸುಳಿ ಮಗಂದ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಸನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರ ಸರ್ಕಾರನೂ ಇರಲ್ಲ, ಮಂತ್ರಿಗೂ ಇರಾಕ್ ಕೊಡುದಿಲ್ಲ. ಊರಾಗ ಏನ್ ಹಾಕದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ. ಎಲ್ಲಾ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ. ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗಲ ಬಡಿಯೋರಿಗೆ ನೀವು ಮಾತು ಕೇಳಿ ಎಲ್ಲ ಓಕೇತಿ ಅಂತ ತಿಳ್ಕೊತಾ ಇದ್ದಿದಂತಂದ್ರ ದಯಮಾಡಿ ಸಚಿವರೇ, ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ. ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಅವೇಳನಕಾರಿ ಮಾತನಾಡಿದ್ದ. ಅವಾಗನು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಜಿಲ್ಲಾಡಳಿತ ಇವತ್ತಿನವರೆಗೆ ಯಾವುದು ಕ್ರಮ ತಗೊಂಡಿಲ್ಲ. ಒಂದೊಂದ ಬರೇ ಗಂಡ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತೆಗೆದಾರ, ತಡಿಪಾರ್ ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ. ಹಾಗಾಗಿ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಡಿಪಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್
ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರುವ ದಿನಗಳಲ್ಲಿ ಜಿಲ್ಲೆ ಆದಂತ 8 ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ್, ದಲಿತರು, OBCಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದೆ. ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಈ ಲೋಪರ್ ಸುಳಿ ಮಗನಿಗೆ ಬಿಜೆಪಿ ಅವರು ಕಿತ್ತಿ ಹೊರಗೆ ಹಾಕ್ಯಾರ. ಈ ಲೋಪರ್ ಸುಳಿ ಮಗನಿಗೆ ಬಿಜೆಪಿದಿಂದ ಹೊರಗೆ ಹಾಕ್ಯಾರ. ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ದಾನೆ ಅಂತಂದ್ರೆ ನಿನ್ನೆ ಪ್ರೆಸ್ ಮೀಟ್ನಾಗೂ ಈ ಲೋಪರ್ ಸುಳಿ ಮಗ ಹೇಳ್ಯಾನ, ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗೆ ಬೆಂಬಲ ಕೊಟ್ಟಿದ್ದಾನೆ ಅಂತ ಹೇಳಿ ಮೇಯರ್ ಆಗ್ಲಿಕ್ಕೆ. ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗೆ ಯಾವದಾನ? ಅದಕ್ಕೆ ತನಿಖಾ ಮುಖ್ಯಮಂತ್ರಿ ಅವರು ಮಾಡಬೇಕು, ನಿಷ್ಪಕ್ಷ ತನಿಖೆ ಆಗ್ಬೇಕು. ಈ ಸುಳಿ ಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ, ಯಾಕಂದ್ರೆ ಈ ಲೋಪರ್ ಸುಳಿ ಮಗನಿಗೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ, ಪ್ರವೃತ್ತಿ. ತಾನು ಹಿಂಬಾಗಲ್ದೆ, ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲ್ದೆ, ಕೆಲಸ ಮಾಡೋದು ಹಿಂಬಾಗಲದೆ, ರಾತ್ರಿ ಕೂಡುದು ಹಿಂಬಾಗಲದಿಂದ. ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲ ಒಳಗೆ ಹೋಗಿ ಕೂಡ್ತಾನ ಅನ್ನೋದು ಸ್ಪಷ್ಟ ಆಗ್ಬೇಕು. ಯಾಕಂದ್ರೆ ಅವನ ಬಾಯಿಲಿಂದೇ ಬಂದದ ಇದು. ನಾವು ಹೇಳ್ತಾ ಇಲ್ಲ, ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಮಂತ್ರಿ ಮೇಯರ್ ಇಲೆಕ್ಷನ್ ನಲ್ಲಿ ಅವನಿಗೆ ಸಹಾಯ ಮಾಡಿದ್ದಾರೆ, ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನು ಅವನು ಒದಗಿಸಿಕೊಟ್ಟಾನಂತ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ. ಅದನ್ನು ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಗೃಹ ಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಡಾಕ್ಟರ್ MB ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸಬೇಕು. ಈ ಸುಳಿ ಮಗನಿಗೆ ಕಾಂಗ್ರೆಸ್ ಮಂತ್ರಿ ಯಾವದಾನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದೀತಾ ಇದೆ. ಒಂದು ಬಿಜಾಪುರ್ನಲ್ಲೇ ಏನಾರೇ ಅನಾಹುತ ಆಗೋಕ್ಕಿಂತ ಮುಂಚೆ ನೇರ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲಾ ಆಗೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್